ನಮಸ್ಕಾರ, ನೀವು ನೋಡ್ತಿದ್ದೀರಾ ವೇವ್ ಕನ್ನಡಿಗರು. ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶೇಷವಾದ ಅತಿಥಿಗಳು. ಯಾರು ಅಂತ ಕೇಳ್ತೀರಾ? ಅವ್ರ ಹತ್ರನೇ ಇಂಟ್ರೊಡಕ್ಷನ್ ತಗೋಣ. ನಮಸ್ಕಾರ ಅಣ್ಣ. ನಮಸ್ಕಾರ. ನಮಸ್ಕಾರ ಭಯ್ಯ. ನಮಸ್ತೆ. ನಮಗೆ ಗೊತ್ತಿರೋದು ನೀವಿಬ್ಬರು ವಿಜೆ ಅಂತ. ಓಕೆ. ಸೊ ನಿಮ್ಮ ಸ್ಟೈಲಲ್ಲಿ ಸಣ್ಣದಾಗಿ ಇಂಟ್ರೊಡಕ್ಷನ್ ಮಾಡ್ಕೋಬೋದಾ? ನೀವು ಅವರನ್ನು ನಿಮ್ಮನ್ನು. ನಮಸ್ಕಾರ. ಫಸ್ಟ್ ಆಫ್ ಆಲ್ ವೇವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಜೊತೆ ಇರೋದು ನನ್ನ ಗೆಳೆಯ ಚೇತನ್ ಅಂತ. ಸೊ ಸಾಕಷ್ಟು ವರ್ಷಗಳಿಂದ ಮೀಡಿಯಾದಲ್ಲಿ ಬಂದು ವರ್ಕ್ ಮಾಡೋದಕ್ಕೆ ಅಂತ ಬಂದು ಸಾಕಷ್ಟು ಸಣ್ಣ ಪುಟ್ಟ ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿ ನಂತರ ಕಸ್ತೂರಿ ಚಾನಲ್ನಲ್ಲಿ ನಡೆದಂಥ ಒಂದು ಹೀರೋ ನಂಬರ್ 1 ಅನ್ನೋ ರಿಯಾಲಿಟಿ ಶೋನಲ್ಲಿ 3rd ಪ್ಲೇಸ್ ಬಂದು ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಗಿ ಆಮೇಲೆ ಆ್ಯಂಕರಿಂಗ್ ಸುಮಾರು ವರ್ಷ ಮಾಡಿ ನಾವು ಭರ್ಜರಿ ಸಿನಿಮಾದಲ್ಲಿ ವರ್ಕ್ ಮಾಡಿದ್ವಿ. ಸುಮಾರು ಚಾನಲ್ಗಳಿಗೆ ಏನಂತಾರೆ ಕನ್ಸಲ್ಟೆಂಟ್ಸಾಗಿ ವರ್ಕ್ ಮಾಡಿದ್ವಿ. ಸುಮಾರು ಚಾನಲ್ಗಳಿಗೆ ವಿಜೆ ಆಗಿ ವರ್ಕ್ ಮಾಡಿದ್ದೀವಿ. ಎದೆಗಾರಿಕೆ ಸಿನಿಮಾದಲ್ಲಿ ಮಾಡಿದ್ದಾನೆ. ಹರಿವು ಸಿನಿಮಾ ನ್ಯಾಷನಲ್ ಅವಾರ್ಡ್ ಬಂದಿದೆ. ಸೊ ಅದರಲ್ಲಿ ನಾವಿಬ್ಬರು ಮಾಡಿದ್ದೀವಿ, ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಸುಮಾರು ರಿಯಾಲಿಟಿ ಶೋಗೆ ಚೇತನ್ ಅವರು ವರ್ಕ್ ಮಾಡಿದ್ದಾರೆ. ಸೊ ಬಹಳಷ್ಟು ಟ್ಯಾಲೆಂಟೆಡ್ ಪರ್ಸನ್ನು. ಮನಸ್ಸಲ್ಲಿ ಅದು ಯಾವಾಗಲೂ ಉಳ್ಕೊಂಡಿದೆ, ಆ್ಯಕ್ಟರ್ ಆಗಬೇಕು ಅನ್ನೋ ಹಂಬಲ ಅದು ಹಾಗೇ ಇದೆ. ಬಟ್ ಆಸ್ ಆಫ್ ನಾವು ಜೀವನ ಮಾಡೋದಕ್ಕೋಸ್ಕರ ಇಬ್ಬರು ತೆರೆ ಹಿಂದ್ಗಡೆ ಬಂದಿದ್ದೀವಿ. ಸಾಕಷ್ಟು ವರ್ಷಗಳಿಂದ ವರ್ಕ್ ಮಾಡ್ತೀವಿ. ಸುಮಾರು ರಿಯಾಲಿಟಿ ಶೋಸು, ನ್ಯಾಪ್ತಾಲ್ ಕನ್ನಡ, ಸೊ ಹೀಗೆಲ್ಲ ವರ್ಕ್ ಮಾಡಿದ್ದಾರೆ. ನಾನು ಶೇಷನ್ ಅವರೇ ಅಂತೆಲ್ಲ ಮಾತಾಡ್ಬೇಕಾ? ನನ್ನ ಕೇಳಲ್ಲ ಆಗಲ್ಲ. ಹಲೋ, ಹಾಯ್, ನಮಸ್ತೆ ಫ್ರೆಂಡ್ಸ್. ನಾನು ನಿಮ್ಮ ಪ್ರೀತಿಯ ಚೇತನ್. ಹಾಗೇನೆ ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ನನ್ನ ಆತ್ಮೀಯ ಗೆಳೆಯ ಶೇಷನ್ ಅಂತ. ಸೊ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡನ್ನ ಎಣಿಸ್ತಾ ಇದ್ದವರು ಸಡನ್ ಆಗಿ ಇಲ್ಲ ನಾನು ವಿಜೆ ಆಗ್ಬೇಕು ಅಂತ ಕನ್ಸು ಕಟ್ಕೊಂಡು ಆ ವಿಜೆಗೆ ಅಂತ ಕಾಲಿಟ್ಟು ಕಸ್ತೂರಿ ಚಾನಲ್ ಅಲ್ಲಿ ಸಾಕಷ್ಟು ಶೋಗಳನ್ನ ಮಾಡಿ, ಆಟ ಬೊಂಬಾಟ, ಆಮೇಲೆ ನಾವು ಊರೂರ ಪಾಕ, ಇನ್ನೂ ಸಾಕಷ್ಟು ಶೋಗಳು ಮಾಡಿದ್ದಾರೆ. ಅದು ಬಿಟ್ಟು ಬಿಂದಾಸ್ ದಂಪತಿ, ಹಾಗೇನೆ ಜಾಕ್ಪಾಟ್ ಅನ್ನೋ ಶೋ ಕೂಡ ಅಸೋಸಿಯೇಟ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ಸುಮಾರು ಜನಕ್ಕೆ ಇವನ್ನೆಲ್ಲೂ ನೋಡಿನಲ್ಲ ಅಂತ ಅನ್ಸೋವಂತ ಮುಖ ಇದು. ಅಷ್ಟೇ ಅಲ್ಲದೆ ಸಾಕಷ್ಟು ಚಿತ್ರಗಳಲ್ಲೂ ಕೂಡ ಅಭಿನಯಿಸಿ ಆಮೇಲೆ ಬರೀ ವೆರಿ ಸೆಲೆಕ್ಟೆಡ್ ಕ್ಯಾರೆಕ್ಟರ್ಸ್ಗಳು ಮಾತ್ರ ಮಾಡ್ತಾ ಇತ್ತು ನನ್ನ ಗೆಳೆಯ. ಅದ್ರ ಜೊತೆಲಿ ಯಾವಾಗ ಆಪರ್ಚುನಿಟಿ ಸಿಕ್ತು ಅವಾಗಿಂದ ಸುಮಾರು ಒಂದು 10-12 ವರ್ಷ ಆಗಿರ್ಬೇಕೇನೋ ಒಂದು ರಿಯಾಲಿಟಿ ಶೋ ಅಲ್ಲಿ ಅದಕ್ಕೆ ತೆರೆ ಹಿಂದೆ ಬಂದು ಒಬ್ಬ ಎಪಿಸೋಡ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿ ಸಾಕಷ್ಟು ಬದಲಾವಣೆಗಳನ್ನ ತಂದು ಅಲ್ಲಿ ಆಮೇಲೆ ಎಲ್ಲರೂ ಕೂಡ ಹುರಿದುಂಬಿಸಿ ಒಬ್ಬ ಲೀಡರ್ ಹೇಗಿರ್ಬೇಕು ಅಂತ ಅನ್ಕೊಂಡಂತ ನನ್ನ ಗೆಳೆಯ. ಸೊ ಇವನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಂತ ಅವಕಾಶ ನನಗೆ ಸಿಕ್ತು. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಮಹೇಶ್, ನಿಮ್ಮ ಯೂಟ್ಯೂಬ್ ಚಾನಲ್ ವೇವ್ ಕನ್ನಡಿಗ ಏನು ಸ್ಟಾರ್ಟ್ ಮಾಡಿದ್ದೀರಾ ಅದಕ್ಕೆ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮನ್ನ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಕೋಟ್ಯಾಂತರ ಜನ ಕನ್ನಡಿಗರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ, ಹಾಗೇನೆ ಒಳ್ಳೊಳ್ಳೆ ಕಲಾವಿದರನ್ನ ಕರೆದು ನೀವು ಇದೇ ತರ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಹೇಮಂತ್. ಯಾಕೆ ನಾವು ನಿಮ್ಮನ್ನ ಕರೆದು ಅಂದರೆ, ಓಕೆ, ತೆರೆ ಮೇಲಿರೋರು ಅವರಿಗೆ ಎಷ್ಟು ಕತೆಗಳಿದಾವೋ ತೆರೆ ಹಿಂದೆ ಕೆಲಸ ಮಾಡೋರ್ಗೂ ಅವ್ರಿಗೆ ಸಾವಿರಾರು ಕತೆಗಳು, ಅದಕ್ಕಿಂತ ಜಾಸ್ತಿ ಕತೆಗಳು ಗೊತ್ತಿರುತ್ತೆ. ಆಮೇಲೆ ಅದು ತುಂಬಾ ಸ್ವಾರಸ್ಯಕರವಾಗಿರ್ತದೆ. ಅದಕ್ಕೋಸ್ಕರನೇ ನಾನು ನಿಮ್ಮನ್ನ ಕರೆದಿದ್ದು. ಆ್ಯಂಡ್ ಭಾಳ ಖುಷಿ ಆಯಿತು ನೀವು ಬಂದಿದ್ದು. ಫಸ್ಟ್ ಏನನ್ಸೋದಂದರೆ, ನೀವಿಬ್ಬರು ವಿಜೆ ಆಗಿದ್ದವರು ತೆರೆ ಹಿಂದೆ ವರ್ಕ್ ಮಾಡೋದಕ್ಕೆ ಏನಕ್ಕೆ ಶುರು ಮಾಡಿದ್ದು? ಅಂದರೆ ಹೊಟ್ಟೆ ಪಾಡಗ, ಪ್ಯಾಷನ್ ಚೇಂಜ್ ಆಯ್ತಾ? ಇವ್ರು ಹೇಳ್ದಂಗೆ ಕಮಿಟ್ಮೆಂಟ್ಗ? ಎಲ್ಲ ಆಲ್ಮೋಸ್ಟ್ ಸೇಮೇನೆ. ಸರಿ, ಎಲ್ಲ ಸರಿಯಾದ ಉತ್ತರಗಳೇ. ಬಟ್ ಏನಾಗುತ್ತೆ ಅಂತಂದ್ರೆ, ನಾವು ತೆರೆ ಹಿಂದೆ ಇರ್ತೀವ, ತೆರೆ ಮುಂದೆ ಇರ್ತೀವ ಅನ್ನೋದಕ್ಕಿಂತ ನಾವು ಮೀಡಿಯಾಲಿದ್ದೀವ ಅಥವಾ ನಾವು ನಮ್ಗೆ ಇಷ್ಟಪಟ್ಟಿರೋ ಕೆಲಸದಲ್ಲಿದ್ದೀವ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ತೆರೆ ಮುಂದೆ ಸಿಗುವಂಥ ಆಪರ್ಚುನಿಟೀಸ್ಗಳು ಸ್ವಲ್ಪ ಕಮ್ಮಿ ಆಗ್ತಾನೆ ಹೋಗುತ್ತೆ. ಆಮೇಲೆ ಮೇ ಬಿ ನಮ್ಮ ಪ್ರಯತ್ನ ಕೂಡ ಟುವರ್ಡ್ಸ್ ಏನು ಅಂತಂದ್ರೆ ಲೈಫ್ನ ಲೀಡ್ ಮಾಡೋದಕ್ಕಾಗಿರುತ್ತೆ ಹೊರತು ನಮ್ಮ ಗುರಿ ಮುಟ್ಟೋದಕ್ಕೆ ನಾನು ಹೋಗ್ಲೇಬೇಕು ಅನ್ನೋದು ಕೆಲವೊಂದು ಟೈಮಲ್ಲಿ ಅದು ಮೇ ಬಿ ರೆಸ್ಪಾನ್ಸಿಬಿಲಿಟೀಸ್, ಮದುವೆ ಅಥವಾ ಸಂಸಾರ, ಜೀವನ, ಇನ್ನೊಂದೇನೋ ಒಂದಿಷ್ಟು ಬಂದು ಆ ಒತ್ತಡಗಳಿಂದ ನಾವು ತೆರೆ ಹಿಂದೆ ಬರ್ಬೇಕಾಗುತ್ತೆ ಅಷ್ಟೇ. ಬಟ್ ಆದ್ರೆ ಖುಷಿ ಇದೆ ನಮಗೆ. ಆಬ್ವಿಯಸ್ಲಿ ನಾನು ಇವನು ಇಬ್ರು ಒಟ್ಟಿಗೆನೆ ನನಗಿನ್ ಮುಂಚೆ ಸ್ಟಾರ್ಟ್ ಮಾಡಿದ್ದು. ಬಟ್ ಪ್ರತಿಯೊಬ್ಬ ಕಲಾವಿದನಿಗೂ ಆ ಸಕ್ಸಸ್ ಆಗಬೇಕು ಅಂದ್ಕೊಂಡೇ ಬರ್ತಾರೆ. ಸೊ ನಮಗೆ ಸ್ಟಾರ್ಟಿಂಗ್ ಶೋ ಮಾಡಿದಾಗ 4-5 ಜನ ನಮ್ಮನ್ನ ರೋಡಲ್ಲಿ ಗುರ್ತಿಸಿದಾಗ ಸಿಕ್ಕಾಬಡ ಖುಷಿ ಆಗ್ಬಿಟ್ಟಿತ್ತು. ಓ, ನಮ್ಮ ಲೈಫ್ ಸೆಟ್ಲು ಆಯ್ತು, ಇನ್ನು ಮುಗೀತು, ಒಂದಲ್ಲ ಒಂದ್ಸಲ ನಮಗೂ ಸ್ಟಾರ್ ಕಟ್ಔಟ್ ಬರುತ್ತೆ, ಹಂಗೆ ಅಂತೆಲ್ಲ ಇತ್ತು. ಬಟ್ ಗ್ರಾಜುಯಲಿ ಹೋಗ್ತಾ ಆ ರಿಯಾಲಿಟಿ ಗೊತ್ತಾಯ್ತು. ಅಷ್ಟು ಈಸಿ ಅಲ್ಲ ಮೀಡಿಯಾ ಅನ್ನೋದು. ಸೊ ಅದು ರಿಯಾಲಿಟಿ ಸ್ವಲ್ಪ ಬೇಗ ಗೊತ್ತಾಯ್ತು ನನಗೆ. ಗೊತ್ತಾದ್ಮೇಲೆ ಏನಿಸ್ತು ಅಂತಂದ್ರೆ ಟೆಕ್ನಿಕಲ್ ಆಗಿ ಏನಾದ್ರು ಕಲ್ತ್ಕೊಳ್ಳೋಣ ಅಂತ ಅನ್ಕೊಂಡೆ. ಸೊ ಹಾಗಾಗಿ ನಮ್ಮ ಡೈರೆಕ್ಟ್ರೇ ಒಂದ್ಸರಿ ಅವ್ರಿಗೆ ಹುಷಾರಿರಲಿಲ್ಲ, ಸೊ ಅವ್ರು ಬಂದಿರಲಿಲ್ಲ. ನನ್ನ ಶೋನ ನಿಮಗೆ ಗೊತ್ತಲ್ಲ ಮಾಡ್ಕೊಂಬನ್ನಿ ಸೆಷನ್ ಅಂದರು. ಸೊ ಹೋದೆ, ಮಾಡಿದೆ, ಖುಷಿ ಆಯಿತು. ಅದಾದಮೇಲೆ ಆ ಸರ್ ನನಗೆ ಸ್ವಲ್ಪ ಲೀನಿಯನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಸೆಷನ್, ಹೋಗಿ ಅನ್ನೋ ಕರೆ ಕಳ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದು ಎಲ್ಲೋ ಒಂದು ಕಡೆ ಒಂಥರ ಪಾಸಿಟಿವೇ ಆಯಿತು. ನಾನು ಟೆಕ್ನಿಕಲನ್ನು ಕಲ್ತ್ಕೊಂಡೆ, ಎಡಿಟ್ಸಿಗೆ ಕೂತ್ಕೊಂಡೆ, ಫ್ರೇಮಿಂಗ್ಸ್ ಮಾಡೋದು, ಲೈಟಿಂಗ್ಸ್ ಮಾಡೋದು, ಇಲ್ಲ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಹಾರ್ಶ್ ಆಯಿತು ಲೈಟ್, ಅವೆಲ್ಲ ಗೊತ್ತಾಯಿತು. ಎಲ್ಲೋ ಒಂದು ಕಡೆ ಹೆಲ್ಪ್ ಏನಾಯಿತು ಅಂತಂದರೆ
ಯಾವಾಗ ಆ್ಯಂಕರಿಂಗ್ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಬಂತು ಆಪರ್ಚುನಿಟೀಸು, ಸೊ ಈ ಕಡೆಗೆ ಹೋಗಿದ್ದು ಒಂದು ಕಡೆ ಎಲ್ಲ ಒಳ್ಳೇದಾಯಿತು. ಆ್ಯಂಡ್ ನೀವು ಹೇಳಿದ 3 ಆನ್ಸರ್ಗಳು ಏನದು ಅವಶ್ಯಕತೆ, ಜೀವನ, ರಿಯಾಲಿಟಿ, 3 ಖಂಡಿತವಾಗ್ಲೂ ಇದಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ ಹಂಗಾಗಿ ತೆರೆ ಹಿಂದೆ ಬಂದಿದ್ದೀವಿ. ಆ್ಯಂಡ್ ಇವ್ನು ಹೇಳಿದ ಆನ್ಸರ್ ಅಂತೂ 100% ರೈಟು. ಮೀಡಿಯಾಗೆ ಬಂದಿದ್ದು ಎಸ್ ತೆರೆ ಮುಂದ್ಗಡೆ ಇರಬೇಕು ಅಂತ, ತೊಂದರೆ ಇಲ್ಲ, ತೆರೆ ಹಿಂದ್ಗಡೆ ಇದ್ರೂ ಆರಾಮಾಗಿದ್ದೀವಿ, ಖುಷಿಯಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ. ಹಂಗೆ ನಾನು ನಿಮ್ಗೊಂದು ಕೇಳಿಲ್ಲ, ಒಂದು 5 ಜನ ಆಂಕರ್ ಹೆಸರು ಹೇಳಿ. ಅನುಶ್ರೀ, 2ನೇದು ಸೃಜನ್ ಲೋಕೇಶ್, ವಾವ್ ಸೂಪರ್. 3ನೇದು ಅಕುಲ್, 4 ಮಾಸ್ಟರ್. ಇವ್ರು 5 ಜನ ಸುಮಾರು 10 ವರ್ಷದಿಂದ ಇಲ್ಲೇ ಇದ್ದಾರೆ. ಅಂದ್ರೆ ಏನ್ ಹೇಳ್ತಾ ಇದ್ದೀರಾ? ಅಂದ್ರೆ ನೀವು ಮೆನ್ಷನ್ ಮಾಡ್ತಿರೋಂಥ 5 ಹೆಸರುಗಳು ಏನಿದೆಯಲ್ಲ, ಈ 5 ಹೆಸರುಗಳು 10 ವರ್ಷದಿಂದ ಅವ್ರು ಆಂಕರ್ಸ್ ಆಗೇ ಇದ್ದಾರೆ ಹೌದು, ಅಲ್ವಾ? ಟಾಪ್ ಸೊ ಸೃಜನ್ ಲೋಕೇಶ್ ಸೀಸನ್ 2 ಬಂದಿತ್ತು, ಅದಾದ್ಮೇಲೆ ಆಂಕರಿಂಗ್ಗೆ ಅಂತ ಹೇಳಿದ್ರು. ಸೊ ಮಜಾ ಸಿಕ್ಕಾಪಟ್ಟೆ ಇಟ್ಟಾಯ್ತು. ಆಸ್ ಅನ್ ಆಂಕರ್ ಏನು ಅಂತಂದ್ರೆ ಅವ್ರಿಗೆ ನಮಗೆ ಹಾರ್ಟ್ಲಿ ವಿಷಸ್ ಇದೆ, ಬಟ್ ಆದ್ರೆ ಆಪರ್ಚುನಿಟೀಸ್ ಕೂಡ ಬಹಳ ಕಮ್ಮಿ ಆಗೋಯ್ತಾ ಎಲ್ಲರಿಗೂ ಅಂತ. ಯಾಕಂದ್ರೆ ಉದಯ ಟಿವಿ ಬಂತು, ಪಬ್ಲಿಕ್ ಮ್ಯೂಸಿಕ್ ಬಂತು, ಬಟ್ ಅಲ್ಲಿಂದ ಯಾರು ನೋಟೆಡ್ ಆಂಕರ್ಸ್ಗಳು ಆಗಲಿಲ್ಲ. ಆಮೇಲೆ ಇವರೇ ಬೆಳ್ಕೊಂತ ಹೋದ್ರೆ ಹೊರತು ಬೆಳೆಸೋರು ಕೂಡ ಯಾರನ್ನೂ ಕೂಡ ಹೊಸಬ್ರ ಆಂಕರ್ನ ಹುಡುಕ್ಬೇಕು ಅಥವಾ ಟ್ಯಾಲೆಂಟೆಡ್ ಆಂಕರ್ಸ್ಗಳು ಬೇಕು ಅಂತ ಎಲ್ಲೂ ಅನ್ಕೊಳ್ಳಿಲ್ವೇನೋ ನಂಗೆ ಗೊತ್ತಾಗಿಲ್ಲ. ನಿಮ್ಮ ಪ್ರಕಾರ ಆಂಕರಿಂಗ್ಗೆ ರಿಟೈರ್ಮೆಂಟ್ ಇರ್ಬೇಕಂತ? ರಿಟೈರ್ಮೆಂಟ್ ಅಂತ ಅಲ್ಲದೆ ಆಪರ್ಚುನಿಟೀಸ್ ಸಿಗ್ಬೇಕಲ್ವಾ? ಅಲ್ಲ ಅಂದರೆ ಅವನೇನು ಹೇಳಕ್ಕೆ ಬಂದ ಅಂತಂದರೆ, ಈಗ ನೀವು ಮಾತಾಡ್ತಾ ಹೋಯ್ತು ಅಂತಂದರೆ ಕನ್ನಡ ಇಂಡಸ್ಟ್ರಿ ಬಗ್ಗೆ, ಈಗ ಏನೇನು ನೇಮ್ ಹೇಳಿದ್ರಿ, ದೇ ಆರ್ ಆಲ್ ದ ಟಾಪ್ ಆ್ಯಂಕರ್ಸ್. ಹೌದು, ಅವ್ರು ಬಿಟ್ಟು ಬೇರೆ ಹೇಳಿ. ಸುಮಾರು ಜನ ಇಲ್ಲವೇ ಇಲ್ಲ. ಬಿಕಾಸ್ ಪ್ರತಿ ಚಾನಲಲ್ಲೂ ಸುಮಾರು ಜನ ಆ್ಯಂಕರ್ಸ್ಗಳಾಗಿ ಬಂದರು, ಬಟ್ ಅವರೆಲ್ಲ ಎಲ್ಲಿ ಇಲ್ಲ. ಈಗ ನೀವೇನು 5 ಜನ ಹೆಸರು ಹೇಳಿದ್ರಿ, ಅನುಶ್ರೀ ಅವ್ರು ಆಗ್ಬೋದು, ಸುಜನ್ ಸರ್ ಆಗ್ಬೋದು, ಅಕುಲ್ ಅವ್ರು ಆಗ್ಬೋದು, ಶ್ವೇತಾ ಚೆಂಗಪ್ಪ, ಅದೇ ಫೇಸ್ಗಳಿದೆ. ಆ್ಯಂಡ್ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತಲ್ಲ, ಆಬ್ವಿಯಸ್ಲಿ ಚೆನ್ನಾಗಿ ಮಾಡ್ತಾರೋದಕ್ಕೆ ದೇ ಆರ್ ಸಸ್ಟೈನಿಂಗ್ ಇನ್ ದಿಸ್ ಇಂಡಸ್ಟ್ರಿ. ಬಟ್ ಅವ್ರ ಜೊತೆಗೇನೆ ಸುಮಾರು ಜನ ಸ್ಟಾರ್ಟ್ ಮಾಡಿದವರು ಇಲ್ಲ ಯಾರೂ. ಆ್ಯಂಡ್ ಅದಕ್ಕೆ ಒಂದು ಪ್ರಿಪ್ರೇಷನ್ನು ಇರಬೇಕು, ಸಪೋರ್ಟು ಇರಬೇಕು, ಜೊತೆಗೆ ಲಕ್ ಇರಬೇಕು. ಒಂದು ಗಾಡ್ ಫಾದರ್ ಇರಬೇಕು, ಇಲ್ಲ ಗಾಡ್ ಮದರ್ ಇರಬೇಕು. ನಮಗೆ ಎರಡೂ ಇರಲಿಲ್ಲ. ಸೊ ಸತ್ತರೆ ಹಿಂದೆ ನಿಜ. ಈಗ ಇಷ್ಟೆಲ್ಲ ತೆರೆ ಹಿಂದೆ ಕೆಲಸ ಮಾಡಿದ್ಮೇಲೆ ನಿಮ್ಮೊಳಗಿರೋ ಕಲಾವಿದನಿಗೆ ಅನ್ನಿಸ್ತಾ ಇರುತ್ತಾ, ಅಯ್ಯೋ ಮತ್ತೆ ನಾನು ಬರಬೇಕಪ್ಪ ತೆರೆ ಮೇಲೆ, ವಿಜಯ ಆಗಬೇಕು ಅಥವಾ ಏನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೋಬೇಕು? ಬೇಸಿಕಲಿ ನಂಗೆ ಯಾವಾಗಲೂ ನನಗಿಂತ ದೊಡ್ಡವರು, ನಮ್ಮ ಅಣ್ಣ 4 ವರ್ಷ ದೊಡ್ಡವನು, ಒಂದು ಹೇಳಿದ್ದ, ಮನಸ್ಸಲ್ಲಿ ಇಲ್ಲಿ 4 ಚೇಂಬರ್ ಇರುತ್ತಂತೆ. ಸೊ ಯಾವ ಕನಸುಗಳು ಆಗೋದಿಲ್ಲ ಅದನ್ನು ಪಾರ್ಕ್ ಮಾಡಿ ಇಟ್ಟಿರ್ಬೇಕಂತೆ. ದೇವರು ಒಂದಲ್ಲ ಒಂದು ದಿವಸ ಅದ್ರದ್ದು ಗೇಟ್ ಓಪನ್ ಮಾಡ್ತಾನಂತೆ. ಹಂಗೆ ಪ್ರತಿ ಕಲಾವಿದ್ರಿಗೂ ಫಾರ್ ಶೋರ್ ಅದು ಇದ್ದೇ ಇರುತ್ತೆ ಆಸೆ. ಬಿಕಾಸ್ ಏನಕ್ಕೆ ಅಂತಂದರೆ ತೆರೆ ಮುಂದ್ಗಡೆ ಅನ್ನೋ ರೆಕಗ್ನಿಷನ್ನು ತುಂಬ ದೊಡ್ಡದು, ಆಮೇಲೆ ಅದು ವೈಡ್ ಆ್ಯಂಗಲ್ ಅದು. ಆದರೆ ತೆರೆ ಹಿಂದೆ ಅನ್ನೋದು ತುಂಬ ಚಿಕ್ಕದು. ಹಂಗಂತ ನಾನು ತೆರೆ ಹಿಂದೆ ಹೆಸರು ಮಾಡಿರೋರು ಇಲ್ವೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ರೋಡಲ್ಲಿ ಹೋಗಬೇಕಾದ್ರೆ ಆನ್ ಸ್ಕ್ರೀನಲ್ಲಿ ನೋಡಿದ ತಕ್ಷಣ ಐಡೆಂಟಿಫಿಕೇಶನ್ ಮಾಡೋದು ಜಾಸ್ತಿ ಇರುತ್ತೆ. ಬಿಕಾಸ್ ಈಗ ನೀವು ಕರೆದಿದ್ದೀರಾ, ನಾನು ಬಂದಿದ್ದೀನಿ. ಬಿಕಾಸ್ ನಿಮಗೆ ಗೊತ್ತು ನಾನು ಹಿಂದೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ, ನನ್ನ ಫ್ಯಾಮಿಲಿಗೆ ಗೊತ್ತು, ನನ್ನ ಫ್ರೆಂಡ್ಸಿಗೆ ಗೊತ್ತು, ಅಷ್ಟೇ. ಬಟ್ ತೆರೆ ಮುಂದೆ ಅಂದರೆ ಎಷ್ಟು ಜನ ಸುಮ್ಮನೆ ರೋಡಲ್ಲಿ ಹೋಗೋರು ಯಾರೋ ನೋಡಿರ್ತಾರೆ, ನೆಲ್ಲ ಇವ್ನು ಆಗಲೇ ಹೇಳ್ದಂಗೆ ಅದಾಗಿದೆ. ಬಟ್ ಆ ಕಲಾವಿದ ಅಂತೂ ಯಾವಾಗಲೂ ಇದ್ದೇ ಇರ್ತಾನೆ. ಕಲಾವಿದ ಆಗ್ಬೋದು, ಆ ಆ್ಯಂಕರ್ ಆಗ್ಬೋದು, ಒಳಗಡೆ ಇದ್ದೇ ಇರ್ತಾನೆ. ಆ ಕಲಾವಿದನಿಗೆ ಆ ಆ್ಯಂಕರ್ಗಂತೂ 100% ಸಾವಿಲ್ಲ. ಈಗ ನನಗೆ ಇನ್ನೊಂದು ಅನ್ಸೋದು, ತೆರೆ ಮೇಲೆ ವರ್ಕ್ ಮಾಡ್ತಾರಲ್ಲ, ಅಂದರೆ ಯಾರೋ ಆರ್ಟಿಸ್ಟ್ ಆಗ್ಬೋದು, ಆ್ಯಂಕರ್ಗಳಾಗ್ಬೋದು, ಅದಕ್ಕಿಂತ 10 ಪಟ್ಟು ಕೆಲಸ ತೆರೆ ಹಿಂದೆ ಇರೋರು ಮಾಡ್ತಾರೆ. ಅವ್ರಿಗೆ ಸಿಗಬೇಕಾದ ಪ್ರತಿಫಲಗಳು ಸಿಗ್ತಾ ಇದೆಯಾ? ಅಂದರೆ ಯಾವುದೇ ಇಂಡಸ್ಟ್ರಿ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಆ್ಯಂಕರಿಂಗ್ ಆಗಿರ್ಬೋದು, TV ಆಗಿರ್ಬೋದು, ಸಿಗ್ತಾ ಇದೆಯಾ ಅಂತ. ಈಗ ಒಂದು ನಂಗೆ ಫೇಮ್ ಸಿಗ್ತಾ ಇಲ್ಲಪ್ಪ, ಅಟ್ಲೀಸ್ಟ್ ಮಾಡೋ ಕೆಲಸಕ್ಕೆ ದುಡ್ಡು ಸರಿಯಾಗಿ ಸಿಗುತ್ತಾ ಅಥವಾ ಅಪ್ರಿಷಿಯೇಷನ್ ಸಿಗುತ್ತಾ, ಆ ಥರದ್ದೆಲ್ಲ ಕರೆಕ್ಟಾಗಿ ಆಗ್ತಿದೆಯಾ ಅಂತ. ಅಗೇನ್ ಸಾರಿ, ಇದು ಮೀಡಿಯಾದಲ್ಲೇ ಅಂತಲ್ಲ, ಬಿಕಾಸ್ ನನಗೆ ಸುಮಾರು ಜನ ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಇದರಲ್ಲಿ IT-ಲಿದ್ದಾರೆ, ಬ್ಯಾಂಕಿಂಗಲ್ಲಿದ್ದಾರೆ, ಎಲ್ಲ ಕಡೆ ಇದ್ದಾರೆ. 3 ಏನಿದೆ ಫೀಲ್ಡು, ಅದು ತುಂಬ ಕಷ್ಟ. ಒಂದು ಮೀಡಿಯಾ, 2 ಪಾಲಿಟಿಕ್ಸು, 3ನೇದು ಕ್ರಿಕೆಟು. ಸೊ ಅದು ಕಷ್ಟ, ಆದರೆ ಅಷ್ಟೇ ಫೇಮು ಸಿಗುತ್ತೆ. ಅದೇ ಥರನೇ ಬೇರೆ ಫೀಲ್ಡು ಅಷ್ಟೇ. 10 ಜನಕ್ಕೆ ಒಬ್ಬರು ಪಾಠ ಮಾಡಿದ್ರೆ 10 ಜನ ರ್ಯಾಂಕ್ ಬರಲ್ಲ. ನಿಜ. ಹಾಗೇನೆ ಆ್ಯಂಕರ್ ಆಗಿ ಬರಬೇಕು ಅಂತ 10 ಜನ ಬಂದರೆ 10 ಜನ ಸೂಪರ್ ಆ್ಯಂಕರ್ಸ್ ಆಗಲ್ಲ. 10 ಜನ ಹೋಗಿ ಹಿಂದ್ಗಡೆ ಡೈರೆಕ್ಷನ್ ಮಾಡಬೇಕು ಅಂತ ಬಂದರೆ 10 ಜನನೂ ಹಿಟ್ ಆಗಲ್ಲ. ಸೊ ಅದೇ ಥರನೇ 100 ಜನ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾರೆ, ಎಲ್ರದ್ದು ಮಾನಿಟೈಸ್ ಆಗಲ್ಲ. ಸೊ ಪ್ರತಿಯೊಂದು ಫೀಲ್ಡಲ್ಲೂ ಆ ಒಂದು ಶ್ರಮ ಪಟ್ಟು, ಆ ಒಂದು ಡೆಡಿಕೇಶನ್ ಇಟ್ಕೊಂಡು ಮುಂದೆ ಹೋದ್ರೇನೆ ಸಕ್ಸಸ್ ರೇಟು ಇರೋದು. ಆ್ಯಂಡ್ ನನ್ನ ಪ್ರಕಾರ ಹೇಳೋದಾದ್ರೆ, ಯಾವುದೇ ಫೀಲ್ಡ್ ತೊಗೊಂಡ್ರು ಸಕ್ಸಸ್ನ ನೀವು ಡಿಫೈನ್ ಮಾಡೋದಕ್ಕಾಗೋದಿಲ್ಲ. ಬಟ್ ಹೈ ಸಕ್ಸಸ್ ಅಂತ ಏನಿದೆ, ಆ ಹೈ ಸಕ್ಸಸ್ಸು, ಇದು ಡೆಸಿಗ್ನೇಷನ್ಸು, ರೆಕಗ್ನಿಷನ್ಸ್ ಎಲ್ಲ ಸಿಗೋದು ಕೆಲವೇ % ಜನಗಳಿಗೆ ಅಷ್ಟೇ. ಸೊ ಹಂಗಾಗಿ ಎಲ್ಲ ಫೀಲ್ಡಲ್ಲೂ ಇದೆ. ಆ್ಯಂಡ್ ಇಟ್ ಈಸ್ ಡಿಬೇಟಬಲ್, ದುಡ್ಡು ಸಿಗ್ತಾ ಇದೆಯಾ ಇಲ್ವಾ. ಹೌದು, ಈಗ ನಾನು ಮಾಡ್ತಾ ಇರೋಂಥ ಕೆಲಸದಲ್ಲಿ ನಾನೇನು ಶ್ರಮ ಪಡ್ತಾ ಇದ್ದೀನಿ, ಅದಕ್ಕೆ ಎಸ್ ನನಗೆ
ಬಟ್ ಹಾಗಂತ ಎಲ್ಲ ಕಂಪ್ನಿಲೂ ಕೊಡ್ತಾರೆ ಅಂತಲ್ಲ, ಯಾವುದೋ ಒಂದು ಶೋ ಅಲ್ಲಿ ಸಿಗ್ಬೋದು ನನಗೆ. ನನಗೆ ಆ ಶೋ ಅಲ್ಲಿ ಕೊಟ್ಟಿದ್ದಾರೆ, ನಂಗೆ ಈ ಶೋ ಅಲ್ಲಿ ಅಷ್ಟೇ ಕೊಡಿ ಅಂತಂದರೆ ಅವ್ರದ್ದು ಬಜೆಟ್ಸ್ ಇರುತ್ತೋ ಅಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಇಟ್ ಈಸ್ ಡಿಬೇಟಬಲ್ ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗು, ಎಲ್ರಿಗೂ ಸಕ್ಸಸ್ ಅನ್ನೋದು ಸಿಗಲ್ಲ. ಅದು ತೆರೆ ಹಿಂದೆ ಆಗ್ಬೋದು, ತೆರೆ ಮುಂದೆ ಆಗ್ಬೋದು. ಈಗ ಆ ರಾವಣನಿಗೆ 10 ತಲೆ ಇದ್ದಂಗೆ ನಿಮಗೆ 10 ವಾಯ್ಸ್ಗಳಿದೆ ಅಂತ ನಂಗೆ ಗೊತ್ತು. ಅಂದರೆ ನಮ್ಮ ಇಡೀ ಟೀಮ್ಗೆ ಎಷ್ಟೋ ಜನಕ್ಕೆ ಗೊತ್ತು. ಸೊ ಅದರದ್ದೊಂದು ಸಣ್ಣ ಝಲಕ್ ನೋಡ್ಬೋದಾ ಅಂತ. ಫಾರ್ ಎಕ್ಸಾಂಪಲ್, ಈಗ ವಾಯ್ಸ್ ಇದೆಯಲ್ಲ, ಎಲ್ಲರೂ ಈ ಕೂಡಲೇ ಬಂದು ಲಿವಿಂಗ್ ಏರಿಯಾದಲ್ಲಿ ಕೂರಬೇಕು ಅಂತ, ಆ ಥರದ್ದು ಏನಾದರೂ ಅದನ್ನು ಬೇರೆ ಬೇರೆ ಆರ್ಟಿಸ್ಟ್ಗಳು ವಾಯ್ಸ್ ಮಾಡಿದರೆ ಹೆಂಗಿರ್ಬೋದಿತ್ತು ಅಂದರೆ ಏನಿದ್ದಾರೆ ಅವ್ರ ವಾಯ್ಸ್ ಬದಲು ಬೇರೆಯವ್ರು ಬಂದು ಮಾಡಿದರೆ ಹೆಂಗಿರ್ಬೋದಿತ್ತು ಅಂತ. ಓಕೆ, ಚೇತನ್ ಸರ್ ಕಂಡು ಹಿಡಿಯೋ ಥರದ್ದೇನಿರಲ್ಲ, ನನಗೆ ಗೊತ್ತಿರೋಂಗೆ. ಚೇತನ್ ಸರ್ ಕರೀಬೇಕು. ಓಕೆ, ಆ್ಯಕ್ಚುಲಿ ಗುಡ್ ಪಾಯಿಂಟು. ಬಿಕಾಸ್ ತುಂಬ ಒಳ್ಳೆಯ ಪಾಯಿಂಟ್. ಹೇಮಂತ್ ಏನಕ್ಕೆ ಅಂತಂದರೆ, ನಾನು ಸುಮಾರು ಜನ ನೋಡಿದ್ದೀನಿ ಮಿಮಿಕ್ರಿ ಆರ್ಟಿಸ್ಟ್ಗಳನ್ನ. ಹಂಗಂತ ನಾನೇನು ದೊಡ್ಡ ಮಿಮಿಕ್ರಿ ಆರ್ಟಿಸ್ಟ್ ಅಂತ ಹೇಳ್ತಿಲ್ಲ. ಬಿಕಾಸ್ ಈಗೆಲ್ಲ ಸುಮಾರು ಜನ ಇದ್ದಾರೆ. ಯೋಗೀಶ್ ಅಂತ ಇದ್ದಾರೆ, ನೀವು ನೋಡಿರ್ಬೇಕು, ಸುಮಾರು ಚಾನಲ್ಗಳಲ್ಲಿ ಬಂದಿದ್ದಾರೆ. ಮಿಮಿಕ್ರಿ ಗೋಪಿ ಅವರೆಲ್ಲ ಇದ್ದಾರೆ. ಬಟ್ ಆದರೆ ನಾನು ಮಾತಾಡ್ತಾ ಇರೋದು ಬಿಕಾಸ್ ನಾನು ಸುಮಾರು ಸ್ಟೇಜಲ್ಲಿ ವರ್ಕ್ ಮಾಡಿರೋದ್ರಿಂದ ನಾನು ಸುಮಾರು ಜನ ಮಿಮಿಕ್ರಿ ಆರ್ಟಿಸ್ಟ್ನ ನೋಡ್ತೀನಿ. ನೋಡ್ಬಿಟ್ಟು ನಾನು ಶಂಕರ್ ನಾಗ್ ಸರ್ ಥರ ಮಾತಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಶಂಕರ್ ನಾಗ್ ಸರ್ ಥರ ಸುಮ್ಮನೆ ಹಿಂಗೆ ಅಂತಾರೆ ಅಷ್ಟೇ, ಕೈ ಮಾತ್ರ ಆಡ್ತಾರೆ. ಹೆಂಗೆ ಗೊತ್ತಾ, ಹಿಂಗೆ ಅಂದ್ಬಿಟ್ರೆ ಶಂಕರ್ ನಾಗ್ ಅಂದ್ಕೊಂಡಿದ್ದಾರೆ. ಅದು ಆ್ಯಕ್ಚುಲಿ ಖಂಡಿತವಾಗ್ಲೂ ತಪ್ಪು. ಬಿಕಾಸ್ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಏನಂತಾರನ್ನ ಕೃಷಿ ಅಂತಾರಲ್ಲ, ಹಂಗೆ ಆ ವಾಯ್ಸ್ ಕಲಿಯೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಗುಡ್ ಎಕ್ಸಾಂಪಲ್ ಅಂದರೆ ಅದೇ ಈಗ ನೀವು ಹೇಳಿದ್ರಲ್ಲ ಅಂತ, ಸುಮಾರು ಜನ ನನಗೂ ಕೇಳ್ತಾರೆ ನಮ್ಮ ಮನೆಗಳಲ್ಲಿ, ಅದು ನಿಂದೆ ಅಲ್ವಾ ವಾಯ್ಸು ಅಂತಾರೆ. ಸೊ ನಾನು ಆ ವಾಯ್ಸಿಂದನೇ ಸ್ಟಾರ್ಟ್ ಮಾಡ್ತೀನಿ, ನಮ್ಮ ಕನ್ನಡ ಅವರು. ಸೊ ಅವರು ಈಗ ಕರಿಬೇಕು, ಇದು ಎಲ್ಲರೂ ಲಿವಿಂಗ್ ಏರಿಯಾಗೆ ಬನ್ನಿ. ಹೇಮಂತ್, ನಿಮ್ಮ ಮುಂದೆ ಒಂದು ಪತ್ರವಿದೆ, ಅದನ್ನು ಇಲ್ಲಿಯೇ ಜೋರಾಗಿ ಓದಿ. ಇದು ನಮ್ಮ ಕನ್ನಡ ವಾಯ್ಸು. ನನ್ನ ತುಂಬ ಫೇವ್ರೇಟು ಪ್ರಕಾಶ್ ರೈ ಅವ್ರು ಬಂದರೆ. ಪ್ರಕಾಶ್ ರೈ ಅನ್ಬೋದು, ಇಲ್ಲ ಪ್ರಕಾಶ್ ರಾಜ್ ಅನ್ಬೋದು. ಕನ್ನಡಕ್ಕೊಂದು ಹೆಸರು, ತೆಲುಗುಗೊಂದು ಹೆಸರು ಇರ್ಲಿ ಅಷ್ಟೇ. ಸೊ ವರ್ಸಿಟ್ಯಾಲಿಟಿ. ಸರ್ ನಾನು ಇಟ್ಟಿರೋದು. ಅಕಸ್ಮಾತ್ ಅವ್ರೇನಾದರೂ ವಾಯ್ಸ್ ಆಯಿತು ಅಂತಂದರೆ, ಬಂದ್ರ ಎಲ್ಲ ಬನ್ನಿ ಲಿವಿಂಗ್ ಇರೋದ್ರಲ್ಲಿ ಕೂತ್ಕೊಳ್ಳಿ, ಎಷ್ಟೊತ್ತು ಕರಿಬೇಕು ಮಾಡ್ತಾರೆ ಕೆಲಸ ಎಲ್ಲ ಬಿಟ್ಬಿಟ್ಟು ಬಂದು ಕೂತ್ಕೊಳ್ಳಿ ಬಿಚ್ಕೊಂಡು ಮುಂದ್ಗಡೆ ಪುಸ್ತಕ ಕಡತಾ ಇಲ್ಲ ತಾನೆ, ಎತ್ಕೋ ಜೋರಾಗಿ ಓದ್ಬಿಟ್ಟು ಏನೋ ಡೌಟ್ ಇದ್ರೆ ಬೆಳತವ ಇವಾಗಲೇ ಕೇಳಿ, ಅರ್ಥ ಆಯ್ತಾ, ಚಲೋ ಐ ಲವ್ಸ್ ಯು. ಆಬ್ವಿಯಸ್ಲಿ ಕನ್ನಡ ಅಂತಂದರೆ ನಮ್ಮ ಉಪ್ಪಿ ಸರು. ಎಸ್. ಸೊ ಉಪ್ಪಿ ಸರ್ ಅವ್ರದ್ದು 2-3 ವಾಯ್ಸ್ ಇದೆ. ಸೊ ಅದರಲ್ಲಿ ನನಗೆ ತುಂಬ ಫೇವ್ರೇಟು ಗನ್ ಹಿಡ್ಕೊಂಡು ಮಾತಾಡ್ತಾರಲ್ಲ, ಅದೇನೆ. ಹೌದು, ಎ ಫಿಲ್ಮು. ಸೊ ಯಾಕೆಂದರೆ ಅವರು ಫೇಮಸ್ ಆಗಿದ್ದೆ ಅದರಿಂದ. ಒಬ್ಬ ನಟ ತನಗೆ ತಾನು ಬೈಕೊಂಡು ಫೇಮಸ್ ಆದರು ಅಂದರೆ ಅದು ನಮ್ಮ ಉಪ್ಪಿ ಸರ್ ಅಷ್ಟೇ. ಸೊ ಅವ್ರೇನಾದರೂ ವಾಯ್ಸ್ ಆಯ್ತು ಅಂದರೆ, ಬುದ್ಧಿದ್ರೆ ನಿಮಗೆ ನಮಗೊಂದು ಹೆಸರು ಹೇಳೋದು 20 ಸರಿ ಕರಿಬೇಕಾ ನಿಮಗೆ? ಮನೆ ಚಿಕ್ಕದಾಗಿದೆ ತಾನೇ? ಹೌದು ನಮ್ಗೆ ಗೊತ್ತು, ಕನ್ನಡ ಮನೆ ದೊಡ್ಡ ಮನೆ ಅಂತ. ಆದ್ರೆ ಈ ವಾಯ್ಸ್ ದೊಡ್ಡದಾಗಿಲ್ಲ ನಿಮಗೆ? ಬಿಡೇ, ಎಲ್ಲರೂ ಬಂದು ಇವಾಗ ಮುಚ್ಕೊಂಡು ಲಿವಿಂಗ್ ಇರೋದ್ರಲ್ಲಿ ಕೂತ್ಕೊಳ್ಳಿ. ಯಾರು ಇವಾಗ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಗನ್ ತಗೊಂಡು ಶೂಟ್ ಮಾಡ್ಬಿಡ್ತೀನಿ. ಐ ಎಮ್ ಗಾಡ್ ಗಾಡ್ ಇಸ್ ಗ್ರೇಟ್. ಓದು ಲೆಟ್ರ್ ಓದು ಕನ್ನಡ ಬರಲ್ಲ, ಕರೆಕ್ಟಾಗಿ ಓದು. ಐ ಎಮ್ ಗಾಡ್ ಗಾಡ್ ಇಸ್ ಗ್ರೇಟ್. ಹಳೆ ನೆಟ್ರು ಅಂತಂದರೆ ಆಬ್ವಿಯಸ್ಲಿ ನಾನೊಂದು ಎಕ್ಸಾಂಪಲ್ ಕೊಟ್ಟನಲ್ಲ, ಅದರಿಂದನೇ ಹೇಳ್ಬಿಡ್ತೀನಿ. ಬಿಕಾಸ್ ಅವರು ಇಂಡಸ್ಟ್ರಿಗೆ ಬಂದು 12 years ಅಲ್ಲಿ ಸುಮಾರು ಮಾಡ್ಬಿಟ್ಟು ಹೋದ್ರು. ಶಂಕರ್ ನಾಗ್ ಸರ್, ನಮಸ್ಕಾರ. ನೋಡಿ, ಎಲ್ಲ ಲಿವಿಂಗ್ ಏರಿಯಾದಲ್ಲಿ ಬಂದು ಕೂತ್ಕೊಳ್ಳಿ. ಒಂದ್ಸರಿ ಹೇಳ್ಬೇಕಷ್ಟೆ. ಯಾಕಂದ್ರೆ ಪದ ಹೇಳೋದಕ್ಕೆ ನಮ್ಗೇನು ಕೆಲಸ ಇಲ್ಲ ಅಂದ್ಕೊಂಡಿದ್ರ? ಎಲ್ಲರೂ ಬನ್ನಿ ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊಳ್ಳಿ. ಯಾವನಿಗೆ ಕನ್ನಡ ಚೆನ್ನಾಗಿ ಮಾತಾಡೋಕೆ ಬರುತ್ತೋ ಮುಚ್ಕೊಂಡು ಅಲ್ಲಿರೋಂಥ ಲೆಟ್ರನ್ನ ಜೋರಾಗಿ ಓದಿ. ಏನಾದರೂ ಡೌಟ್ ಬಂತು ಅಂದರೆ ನನ್ನ ಹತ್ರ ಕೇಳಬೇಡಿ. ನೀವು ಇದಿರಲ್ಲ, ಎಲ್ಲ ದುರೀನ್ರು, ನೀವು ಡಿಸ್ಕಸ್ ಮಾಡಿಕೊಂಡು ನನಗೆ ಹೇಳಿ ಲೆಟ್ರಲ್ಲಿ ಅಂತ. ಸೂಪರ್. ಅಂದರೆ ನಂಗೆ ಗೊತ್ತು ಇನ್ನೊಂದಷ್ಟು ವಾಯ್ಸ್ಗಳು ಬರುತ್ತೆ ಅಂತ ಮಾಡ್ಬೋದು. ಯಾವುದಾದ್ರು ಕಮಲ್ ಹಾಸನ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ. ಕಮಲ್ ಹಾಸನ್ ಅವರು. ಕಮಲ್ ಹಾಸನ್ ಅಂದರೆ ತಮಿಳಲ್ಲಿ ಮಾತಾಡ್ಬೇಕು, ಓಕೆನಾ? ನಾನು ಕನ್ನಡದಲ್ಲಿ ಟ್ರೈ ಮಾಡ್ತೀನಿ. ಸೊ ಕಮಲ್ ಸರ್ ಏನಾದರೂ ಇಲ್ಲ ಸಬ್ಟೈಟ್ಲ್ ಹಾಕ್ತೀನಿ. ಓಕೆ, ಕಮಲ್ ಸರ್ ಬಂದು ಅವರು எல்லாரும் வந்து அந்த லிவிங் ஏரியாவில் சோஃபா பாட்டு இருக்கும்ல, அங்கே எல்லாருமே ஓரமாக உட்காருங்க. இங்கே முன்னாடி ஒரு லெட்ரு வச்சுருக்கோம். அந்த லெட்டரில் இந்த டாஸ்க் என்ன, அது எப்படி ஆடணும், எல்லாமே ரூல்ஸ் எழுதிருக்கு. அது கரெக்டாக படிச்சுட்டு இந்த மண்டுக்குள்ளே போட்டுட்டு அதுக்கப்புறம் பெல் அடிக்கிறோம், அங்கே போய் ஆடுங்க, ஆடி தொலைங்க. ಸೂಪರ್. ಆಬ್ವಿಯಸ್ಲಿ ಮಿಮಿಕ್ರಿ ಆರ್ಟಿಸ್ಟ್ ಅಂತಂದರೆ ಇವ್ರದ್ದು ಮಾಡದೇ ಹೋದರೆ ನಮ್ಮ ಜನ್ಮಕ್ಕೆ ನಾವೇ ಒಪ್ಕೋಬೇಕು. ರಾಜಣ್ಣ ಅವರು, ಸೌಮ್ಯ ಸ್ವಭಾವ, ಅವರು
ಆದರೂ ಅಷ್ಟೇ, ಏನೇ ಆದರೂ ಹೌದೌದು. ಸೊ ಅವರಾದರೆ ನೋಡಿ ಏನು ಅದು ಲಿವಿಂಗ್ ಏರಿಯಾ ಸೋಫಾ ಅಂತ ಏನಿದೆ ಹಾಕಿದ್ದಾರೆ ನೋಡಿ, ಭಾಳ ಚೆನ್ನಾಗಿದೆ. ಆ ಗೋಲ್ಡನ್ ಕಲರ್ ಅದು ಏನೇನೋ ಒಂಥರ ಈಗ ಚೆಂಡು ಥರ ಇದೆ. ನಿಮ್ಮನ್ನೆಲ್ಲ ಕರೆದು ನಿಮ್ಮ ಇಷ್ಟು ಜನಕ್ಕೂ ಒಂದು ಆಟ ಆಡಿಸಿ ಏನು ಕಳಿಸ್ಬೇಕು ಅಂತಿದ್ದೀವಲ್ಲಪ್ಪ, ಅದು ಹೇಗೆ ಆಡೋದು ಅಂತ ಅಂದ್ಕೊಂಡು ಅಲ್ಲೊಂದು ಪತ್ರ ಬರೆದಿಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಬನ್ನಿ, ಜಗಳ ಮಾಡ್ಕೋಬೇಡಿ. ಯಾರಾದರೂ ಒಬ್ಬರು ಅದನ್ನು ಕರೆಕ್ಟಾಗಿ ಓದ್ಬಿಟ್ಟು ಅದರಲ್ಲಿ ಏನಿದೆ, ಹೇಗೆ ಆಡಬೇಕು, ಏನೇನು ಮಾಡಬೇಕು ಅನ್ನೋದು ಭಾಳ ಒಂದು ಕೂಲಂಕುಷವಾಗಿ ಬರೆದಿದೆ. ಅದನ್ನು ಅರ್ಥ ಮಾಡಿಕೊಂಡು ಚೆನ್ನಾಗಿ ಆಡ್ಕೊಂಡು ಹೋಗಿ, ಭಗವಂತ ಒಳ್ಳೇದು ಮಾಡ್ತಾನೆ. ಬರಲ್ಲ, ಇನ್ನೂ ಸುಮಾರಿದೆ. ವಾಜಪೇಯಿ ಅವರು ನನ್ನ ಫೇವ್ರೇಟ್. ಕರೆಕ್ಟು. ಸಾರಿ, ನಾನು ತುಂಬ ಕಷ್ಟಪಟ್ಟು ಕಲ್ತಂಥ ವಾಯ್ಸು. ಸ್ವಲ್ಪ ಲೇಟ್ ಆಗುತ್ತೆ ಅವ್ರು ಮಾತಾಡೋದು, ತೊಂದರೆ ಇಲ್ಲ ತಾನೆ. ಸೊ ವಾಜಪೇಯಿ ಸರ್ ಹ್ಯಾವ್ ಸೋ ಮಚ್ ಟೈಮ್. ಎಡಿಟಿಂಗಲ್ಲಿ ಎತ್ತಬಾರ್ದು, ಈ ವಾಯ್ಸ್ ಎತ್ತಬಾರ್ದು. ಸ್ಪೆಷಲಿ ಈ ವಾಯ್ಸ್ ತೆಗಿಬಿಡಿ ಅಷ್ಟೇ. ಬಾಕಿ ಇದಾದವ್ರು ಇಷ್ಟ ಆಗಿಲ್ಲ ಅಂದರೆ ತೆಗೆದುಬಿಡಿ ಅಷ್ಟೇ. ಓಕೆ, ಡನ್ ಹೇಮಂತ್. ಸೊ ವಾಜಪೇಯಿ ಸರ್ ಏನಾದ್ರು ಬಂದು ಅವರು ಹಿಂದಿ ವಾಯ್ಸ್ ಆಗಿದ್ರೆ ಅವ್ರೇನು ಮಾತಾಡ್ತಾ ಇದ್ರು ಅಂತ, ಬಿಕಾಸ್ ಆ್ಯಸ್ ಎ ಪರ್ಸನ್ ನಂಗೆ ತುಂಬ ಇಷ್ಟ. ಆಮೇಲೆ ಈ ವಾಯ್ಸ್ನ ತುಂಬ ಕಷ್ಟಪಟ್ಟು ಕಲ್ತೀನಿ. ಸೊ ಹಾಗಾಗಿ आज आप लोगों को एक टास्क दिया गया है, उसमें क्या करना है, कैसा करना है, कौन कौन टीम है, उसकी पूरा कुलंकुश तरीके से एक पत्र में लिखा हुआ है. सब लोग अभी लिविंग एरिया में पधारो, बैठो, और एक बंदा उस पत्र को लेके अच्छी तरह पढ़ के खुद समझ के बाकी लोगों को समझाओ. वंदे मातरम. ಎಸ್, ಸೂಪರ್. ಇನ್ನೊಂದು ಲಾಸ್ಟ್ ವಾಯ್ಸು, ಯಾಕೆಂದರೆ ಇನ್ನೊಂದು ಪಾರ್ಟಿಗೂ ಬೇಜಾರಾಗಬಾರ್ದು ಅಂತ, ಮಲ್ಲಿಕಾರ್ಜುನ್ ಖರ್ಗೆ ಅವರ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಅವ್ರು ನಮ್ಮ ಕನ್ನಡ ಆಗಿದ್ರೆ, ಇವತ್ತಿನ ಏನೊಂದು ಟಾಸ್ಕ್ ನಾವು ಮಾಡ್ತಾ ಇದ್ದೀವಿ, ಆ ಟಾಸ್ಕ್ಗೆ ಸಂಬಂಧಪಟ್ಟಂತ ಒಂದು ಪತ್ರವನ್ನ ಹೇಗೆ ಮಾಡಬೇಕು, ಯಾರ್ಯಾರು ಮಾಡಬೇಕು, ಎಂತ ಮಾಡಬೇಕು ಅನ್ನೋದನ್ನ ಪತ್ರದೊಳಗೆ ಬರೆದು ಮಡಗಿದ್ದೀವಿ. ಹಾಗಾಗಿ ಎಲ್ಲರೂ ಲಿವಿಂಗ್ ಏರಿಯಾಗೆ ಬಂದು ಕೂತ್ಕೊಂಡು ಒಬ್ಬರು ಎದ್ದು ಆ ಪತ್ರವನ್ನು ಬಹಳ ಚೆನ್ನಾಗಿ ಓದಿ ನೀವು ತಿಳ್ಕೊಂಡು ಮಿಕ್ಕನವ್ರಿಗೆ ತಿಳಿಸಿ ಚೆನ್ನಾಗಿ ಆಡಿ. ನಾನು ಬರ್ತೇನೆ. ಸೂಪರ್ ಸೂಪರ್. ಇಷ್ಟೊಂದೆಲ್ಲ ವಾಯ್ಸ್ ಇದೆ. ಯಾರಾದರೂ ಪಾರ್ಟಿ ಗಿಟಿ ಮಾಡಿಬಿಟ್ಟು ಕುಡಿದ್ಬಿಟ್ಟು ಫೋನ್ ಮಾಡಿ ಕೇಳಿದಾರ, ಈ ವಾಯ್ಸ್ ಮಾತಾಡು, ಆ ವಾಯ್ಸ್ ಮಾತಾಡು ಅಂತ? ಮಾಡಿದ್ದಾರೆ ಸುಮಾರು ಸತಿ. ಆ್ಯಕ್ಚುಲಿ ಇವನೇ ಕಾರಣ. ಸೊ ಅದೇ ಐ ಮೀನ್ ಸಾರಿ, ನೀವು ಇನ್ನೂ ಕೇಳಿಲ್ಲ, ಆದರೂ ಅದಕ್ಕೆ ಬಂದ್ಬಿಡ್ತೀವಿ, ಪಾಯಿಂಟ್ ಬಂತು ಅಂತ. ಫಿಲ್ಮ್ಸ್ಗೆಲ್ಲ ವರ್ಕ್ ಮಾಡಿದ್ದೀವಿ ನಾವು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆಲ್ಲ ವರ್ಕ್ ಮಾಡ್ತಾ ಇದ್ವಿ. ಅಗೇನ್ ಆ್ಯಸ್ ಎ ಜೀವನ, ರಿಯಾಲಿಟಿ, ದುಡ್ಡು, ಬದುಕು. ಸೊ ಆ್ಯಂಕರಿಂಗ್ ಎಲ್ಲ ಬಿಟ್ಟು ಆಮೇಲೆ ಈ ಕಡೆಗೆ ಬಂದಾಗ ಸುಮಾರು ಫಿಲ್ಮ್ಸ್ ವರ್ಕ್ ಮಾಡ್ತಾ ಇದ್ವಿ. ಆಮೇಲೆ ಆಬ್ವಿಯಸ್ಲಿ ಫಿಲ್ಮ್ ಅಂದರೆ ಗೆಟ್ ಟುಗೆದರು ಅದು ಇದೆಲ್ಲ ನಡೀತಾ ಇರುತ್ತೆ, ಆಡಿಯೋ ಲಾಂಚು ಅದು ಇದು ಅಂತೆಲ್ಲ. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮಜಾ ಇದೆ. ಸೊ ನಾವು ಫ್ರೆಂಡ್ಸ್ಗಳೆಲ್ಲ ಏನು ಇರ್ತೀವಿ, ತುಂಬ ಚೆನ್ನಾಗಿ ಸೇರಿಬಿಟ್ಟಿರ್ತೀವಿ. ಅವಾಗೆಲ್ಲ ಈ ಥರ ಆಗಿದೆ. ಅವಾಗ ಸುಮಾರು ಜನ ಡೈರೆಕ್ಟರ್ಸು ಬಂದಿದ್ದಾರೆ. ಐ ಡೋಂಟ್ ವಾಂಟ್ ಟು ಟೇಕ್ ದ ನೇಮ್ಸ್, ಬಟ್ ಸುಮಾರು ಜನ ಮಾಡೋ ಅಂತ ಹೇಳಿದ್ದಾರೆ. ಮಾಡಿದ್ದೀನಿ. ಮಾಡಿದಾಗ ನಂಬರ್ ಕೊಡೋ ಸಕ್ಕತ್ತಾಗಿದೆ, ಎಲ್ಲೋ ಇದೆ, ನೀನು ಏನೋ ಮಾಡ್ತಾಯಿದ್ದೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ, ನನ್ನ ಫಿಲಮಲ್ಲಿ ಒಂದು ಚಾನ್ಸ್ ಇದೆ ಕಣೋ, ರೋಲ್ ಕೊಡ್ತೀನಿ ಕಣೋ, ಕೊಡೋ ನಂಬರು ಅಂತ ಇಸ್ಕೊಂಡಿರ್ತಾರೆ. ಬೆಳಗ್ಗೆ ಎದ್ದು ನೋಡಿದ್ರೆ ಜ್ಞಾಪಕನೂ ಇರಲ್ಲ ಅವ್ರಿಗೆ ನಾನು ಯಾರು ಅಂತ, ರಾತ್ರಿ ಏನು ಮಾಡಿದೆ ಅನ್ನೋದು ಗೊತ್ತಿರಲ್ಲ. ಇದು ಆನ್ ಸ್ಪಾಟ್ ನಡೆದಿರೋದು. ಬಟ್ ಎಸ್, ನೀವು ಹೇಳ್ದಂಗೆ ಒಂದಿಬ್ಬರು ಫ್ರೆಂಡ್ಸ್ ಇದ್ದಾರೆ. ಸೊ ಅವರೆಲ್ಲೋ ಪಾರ್ಟಿ ಮಾಡ್ತಾ ಇರ್ತಾರೆ. ಆವಾಗ ಅಲ್ಲಿ ಕೂತಿರೋರ್ಗೆ ಮಜಾ ಕೊಡೋದಕ್ಕೆ, ಬ್ರೋ ಹಿಂಗೆ ಬ್ರೋ, ಹಂಗೆ ಬ್ರೋ ಮಾಡಿ ಬ್ರೋ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಎಲ್ಲ ಮಾಡ್ತಾ ಇದ್ದೆ ಮುಂಚೆ. ಬಟ್ ಇವನೊಂದು ದಿವಸ ಹೇಳಲ್ಲ, ಇಲ್ಲ ಬೇಡ, ಸುಮ್ಮನೆ ನಿಂದು ಟ್ಯಾಲೆಂಟ್ನ ಯೂಸ್ ಮಾಡ್ಕೊತಾ ಅಂತ. ಟ್ಯಾಲೆಂಟ್ ಅನ್ನೋದಕ್ಕಿಂತ ಆ್ಯಕ್ಚುಲಿ ಹಂಗಂತ ಮಿಮಿಕ್ರಿ ಮಾಡ್ಬಿಟ್ಟು ಏನು ದೊಡ್ಡದಾಗಿ ಸಾಧನೆ ಮಾಡಿದ್ದೀನಿ ಅಂತಲ್ಲ, ಬಟ್ 4 ಜನಕ್ಕೆ ನಗ್ಸೋದು ಒಂದು ಸಾಧನೆನೇ. ಹೌದು. ಸೊ ಇವನು ಹೇಳಿದ್ದು, ಇನ್ನು ಮುಂದೆ ನೀನು ಸ್ಪೆಷಲಿ ಯಾರೇ ಕಾಲ್ ಮಾಡಿ ಕೇಳಿ, ಇಲ್ಲ ಪಾರ್ಟಿಗಳಲ್ಲಿ ಮಾಡೋಕ್ಕೆ ಹೋಗ್ಬೇಡ, ಸೊ ದೇ ಆರ್ ಮಿಸ್ಯೂಸಿಂಗ್ ಯು ಅಂತಂದ. ಆ್ಯಕ್ಚುಲಿ ಹಿ ವಾಸ್ ರೈಟ್, ಅದು ಗೊತ್ತಾಯ್ತು ನನಗೆ. ಸೊ ಹಂಗಾಗಿ ಈಗ ನಾನು ಯಾವುದೇ ಪಾರ್ಟಿ ಗೀಟಿ ಅಂದರು ಯು ಡೋಂಟ್ ಬಿಲೀವ್, ನನ್ನ ಕೇಳಿ ನಾನು ಸುಮಾರು ನಾವೇ ಕೂತ್ಕೊಂಡು ಪಾರ್ಟಿ ಮಾಡ್ಬೇಕು, ಅವನ ಹತ್ರ ಪರ್ಮಿಷನ್ ತೊಗೊಳ್ರಪ್ಪ ಅಂತ ಹೇಳ್ಬಿಟ್ಟೆ ಮಾಡ್ತಾ ಇದ್ದೆ. ಯಾಕಂದ್ರೆ ಟ್ಯಾಲೆಂಟ್ ಸುಮ್ಮನೆ ಇದಾಗಿ ಬಂದ ಕರ್ದು ಮಾಡಿ ಮಾತಾಡ್ತಿದ್ದೀರಾ. ಇಲ್ಲಿ ಮಾಡಿದ್ರೆ ತೊಂದರೆ ಇಲ್ಲ. ಸುಮಾರು ಜನ ಹೆಂಗೆ ಅಂತಂದ್ರೆ ಫೋನ್ ಮಾಡ್ಬಿಟ್ಟು ಪ್ರಕಾಶ್ ಅವ್ರ ವಾಯ್ಸ್ ಒಂದು ಮಾಡ್ಬಿಟ್ಟು ಬ್ರೋ ಪ್ಲೀಸ್ ಬ್ರೋ, ಪ್ರಕಾಶ್ ಅವ್ರು ಬ್ರೋ, ಉಪೇಂದ್ರ ಅವ್ರದ್ದು ಒಂದೇ ಒಂದು ಮಾಡ್ಬಿಡಿ ಬ್ರೋ ಪ್ಲೀಸ್ ಬ್ರೋ. ಸುಮಾರು ಜನ ಇದ್ದಾರೆ.
ಅದನ್ನ ಹೆಂಗೆ ಅಂತಂದ್ರೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಹೋಗುತ್ತೆ. ಯಾಕಂದ್ರೆ ಕಲೆಗೆ ಯಾವಾಗ್ಲೂ ಒಂದು ಬೆಲೆ ಇರಬೇಕು. ಸರಸ್ವತಿಗೆ ಬೆಲೆ ಕೊಡಬೇಕು. ಅಟ್ಲೀಸ್ಟ್ ಏನು ಅಂತಂದ್ರೆ ಒಂದು ಪ್ರೀತಿ ವಿಶ್ವಾಸದಿಂದ ಅದು ಒಂದ್ಸತಿ ಸರಿ. ನಾನು ನೋಡೋದಂಗೆ ಸುಮಾರು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರು ಅಂತ ನಂಗೆ ಹೇಳಿನ ಪ್ರಾಮಿಸ್ ತಗೊಂಡಿದ್ದು. ಸೊ ಪ್ರತಿ ಸತಿ ಏನು ಅಂತಂದ್ರೆ ಪ್ರಾಮಿಸ್ನ ಅದನ್ನೇ ಹೇಳಿದ್ರಿಂದ. ಸೊ ನವ್ ಹಿ ನೋಸ್ ಯಾವಾಗ ಎಲ್ಲಿ ಯಾರು ಕೇಳ್ತಿದ್ದಾರೆ ಅನ್ನೋದು. ಮೊದಲಾಗಿದ್ರೆ ಅದೊಂದು ಭಾವನೆಗಳಲ್ಲಿ ಬೆರ್ತೋಗಿ ಮಾಡ್ತಾ ಇದ್ರು. ಸೊ ಭಾವನೆ ಜೊತೆಗೆ ಅವಾಗ ಒಂದು ಆಸೆ ಇತ್ತು, ಆಸೆ ಹಸಿವು ಅಲ್ಲ. ಓ ಇವ್ರ ಹತ್ರ Connect ಆಗ್ಬೋದಾ ಎಲ್ಲೋ ಅಂತ. ಏನೋ ಮಾಡ್ಬಿಡ್ತಾರೆ ಅಂತ. ಬಟ್ ಆಮೇಲೆ ರಿಯಾಲಿಟಿ ಗೊತ್ತಾಗೋಯ್ತು. ಯಾಕಂದ್ರೆ ಸುಮಾರು ರಿಯಾಲಿಟಿ ಶೋ ಮಾಡ್ಬಿಟ್ವಲ್ಲ, ರಿಯಾಲಿಟಿ ಗೊತ್ತಾಗೋಯ್ತು ಜೀವನದ್ದು. ಅದು ಕುಡಿದು ಜ್ಞಾಪಕ ಇರೋ ತನಕ ಅಷ್ಟೇ, ಅದಾದ್ಮೇಲೆ ಕ್ಯಾರೆ ಕೆಂಬೂತಾನಲ್ಲ ಅಂತ. ಬಟ್ ಅಗೇನ್ ಒಂದೇ ಇವ್ನಿಗೆ ಹೇಳಿದೆ, ನನ್ನ ಫ್ಯಾಮಿಲಿ ಫಂಕ್ಷನ್ಸ್ ಅಂತೂ ನಿಂಗೆ ಫೋನ್ ಮಾಡಿ ಕೇಳಲ್ಲಪ್ಪ, ಬಿಕಾಸ್ ಫ್ಯಾಮಿಲಿ ಗೊತ್ತು ಚಿಕ್ಕ ವಯಸ್ಸಿಂದ ಜೊತೆಲಿರೋದು ಅಂತ. ಬಟ್ ಅವ್ನು ಹೇಳ್ದಂಗೆ ಫಾರ್ ಶೋರ್ ನಾನು ಎಲ್ಲೇ ಏನೇ ಇದ್ರು, ನಾನು ಬೇರೆ ಕಡೆ ಪಾರ್ಟಿ ಮಾಡ್ತಾ ಇದ್ರು ನಾನು ಇವ್ನಿಗೆ ಫೋನ್ ಮಾಡ್ಬಿಟ್ಟೆ ಹೇಳ್ತೀನಿ, ಮಗ ತುಂಬ ನಂಬಿಕಸ್ತರು ಕೇಳ್ತಾ ಇದ್ದಾರೆ, ಮಾಡ್ತೀನಿ ಅಂತ ಹೇಳ್ಬಿಟ್ಟೆ ಮಾಡ್ತೀನಿ. ಬಿಕಾಸ್ ಮಹೇಶ್ ನನಗೆ ಗೊತ್ತಿರೋ ಹಂಗೆ ನನ್ನ ಎಲ್ಲ ಮಿಮಿಕ್ರಿ ಆರ್ಟಿಸ್ಟ್ಗಳಿಗೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕೆ ಅಂತಂದ್ರೆ ಇದಕ್ಕೆ ಯಾವುದೇ ಸ್ಕೂಲ್ ಇಲ್ಲ, ಹೌದು, ಯಾರೂ ಟೀಚರ್ ಇಲ್ಲ. ಅದು ಸರಸ್ವತಿ ತಾಯಿ ಹೊಲ್ದಿರ್ಬೇಕಷ್ಟೇ. ನಿಮ್ಗೆ ಎಲ್ಲದಕ್ಕೂ ಡ್ರೈವಿಂಗ್ ಸ್ಕೂಲ್ ಇದೆ, ಫುಟ್ಬಾಲ್ ಆಡ್ತೀನಿ ಸ್ಕೂಲ್ ಇದೆ, ಕ್ರಿಕೆಟ್ ಬ್ಯಾಟ್ಸ್ಮನ್ ಆಡ್ಬೇಕಂದ್ರೆ ಸ್ಕೂಲ್ ಇದೆ, ಆಕ್ಟಿಂಗು ಸ್ಕೂಲ್ ಇದೆ, ಆಕ್ಟಿಂಗ್ ಸ್ಕೂಲ್ ಇದೆ. ಬಟ್ ಮಿಮಿಕ್ರಿ ಅನ್ನೋದು ಅದು ಸೆಲ್ಫ್ ಬಿಲ್ಟು ಆ್ಯಂಡ್ ಹಾಗೆ ಸ್ಪೆಷಲ್ ಕ್ಯಾಟಗರಿ ಅದು. ಸೊ ಹಂಗಾಗಿ ಹಿ ವಾಸ್ ರೈಟ್. ಅದು ಲೇಟರ್ ಸ್ಟೇಜಲ್ಲಿ ನಂಗೆ ಗೊತ್ತಾಯ್ತು, ಸ್ವಲ್ಪ ಬೇಗ ಗೊತ್ತಾಯ್ತು ಅವನಿಗೆ. ಒಳಗಡೆ ನಡೆಯೋದಲ್ಲ, ಹಿಂದೆ ನಡೆಯೋದು. ಪ್ರತಿಯೊಬ್ಬರ ಮುಖವಾಡವನ್ನ ತೆಗೆಯುವಂಥ ಶೋ. ಅದಕ್ಕಿಂತ ಅದ್ಭುತವಾದಂತ ಕಥೆಗಳು ಹಿಂದೆ ನಡೀತಾ ಇರುತ್ತೆ. ಒಂದು ಎಪಿಸೋಡ್ ಅಂತಂದ್ರೆ ಅದರಲ್ಲಿ ಎಮೋಷನ್ಸ್ ಇರಬೇಕು, ಲವ್ ಸ್ಟೋರಿ ಆಗಿರ್ಬೋದು, ಒಂದು ಫೈಟ್ ಸ್ಟೋರಿ ಆಗಿರ್ಬೋದು, ಜಗಳ ಇರಬೇಕು, ಮನಸ್ತಾಪ ಇರಬೇಕು, ಹೇಟ್ ಸ್ಟೋರಿ ಆಗಿರ್ಬೋದು, ಮ್ಯಾಚಿಂಗ್ ಇರಬೇಕು, ಅಪ್ಪ ಮಗಳ ಸಂಬಂಧ ಆಗಿರ್ಬೋದು, ಫನ್ ಇರಬೇಕು. ನಮಗೆ ಗೊತ್ತಿರಲ್ಲ ಇದಕ್ಕೆ ಯಾರು ಹೋಗ್ತಾರೆ ಅಂತ ಕೆಲಸ ಮಾಡೋಂಗೆ.